ಸಾವಿನ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಸಾವಿನ ಮನೆಯ ಶೋಧ. ಅಪ್ಪನ ಟಾರ್ಚರ್, ಅನೈತಿಕ ಸಂಬಂಧದ ಬಗ್ಗೆ ಮಕ್ಕಳ ಡೆತ್ ನೋಟ್. ರೆಸಾರ್ಟ್ ಮಧ್ಯೆ ಮತ್ತಿನಲ್ಲಿ ತೇಲುತ್ತಿದ್ದವರಿಗೆ ಪೊಲೀಸರಿಂದ ಶಾಕ್. ಆಪರೇಷನ್ ಹಸ್ತದ ಬಾಂಬ್ ಸಿಡಿಸಿದ ಬಿಎಸ್ ಯಡಿಯೂರಪ್ಪ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಐವರ ಸಾವಿನ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಸಾವಿನ ಮನೆಯ ಶೋಧ. ಅಪ್ಪನ ಟಾರ್ಚರ್, ಅನೈತಿಕ ಸಂಬಂಧದ ಬಗ್ಗೆ ಮಕ್ಕಳ ಡೆತ್ ನೋಟ್. ಶಂಕರ್ ಆರೋಪ ನಿಜವೋ, ಮಕ್ಕಳ ಡೆತ್ ನೋಟ್ ಸತ್ಯವೋ? ನೋಡೋಣ ಡೆತ್ ನೋಟ್ ಸೀಕ್ರೆಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದೇ ಕುಟುಂಬದ ಐವರ ಸಾವಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಸಾವಿನ ಹಿಂದಿರೋ ಅಸಲಿ ಕಾರಣ ಕೊನೆಗೂ ಬಯಲಾಗಿದೆ. ಸಾವಿನ ಮನೆಯಲ್ಲಿ ಪೊಲೀಸರು ಪಂಚನಾಮೆ ಮಾಡುವ ವೇಳೆ ಸಾವಿನ ಕದ ತಟ್ಟುವ ಮುನ್ನ ನಾಲ್ವರು ಬರೆದಿರುವ ಸತ್ಯ ಬೆಳಕಿಗೆ ಬಂದಿದೆ. ಪರಿಶೀಲನೆ ವೇಳೆ ಡೆತ್ ನೋಟ್ಗಳು ದೊರೆತಿದ್ದು, ಕುಟುಂಬದವರ ಆತ್ಮಹತ್ಯೆ ಬಗ್ಗೆ ಕೆಲವು ರೋಚಕ ಸಂಗತಿಗಳು ಗೊತ್ತಾಗಿವೆ. ಸಾವಿನ ಮನೆಯಲ್ಲಿ 3 ಡೆತ್ ನೋಟ್ಗಳು ಪತ್ತೆಯಾಗಿವೆ. ಆತ್ಮಹತ್ಯೆಗೂ ಮುನ್ನ ಶಂಕರ್ ಮಕ್ಕಳು ಡೆತ್ ನೋಟ್ ಬರೆದಿಟ್ಟಿದ್ದು, ಪೊಲೀಸರ ಪಂಚನಾಮೆ ವೇಳೆ ಇವು ಪತ್ತೆಯಾಗಿವೆ. ಡೆತ್ ನೋಟ್ನಲ್ಲಿ ತಂದೆ ವಿರುದ್ಧ ಅನೈತಿಕ ಸಂಬಂಧದ ಆರೋಪ ಮಾಡಲಾಗಿದ್ದು, ಎಂಡ್ ಆಫ್ ಅಬ್ಯೂಸ್ ಆಫ್ ಹ್ಯೂಮನ್ ಅಂಡ್ ಚೈಲ್ಡ್ ಎಂಬ ಹೆಡ್ಡಿಂಗ್ 3 ಡೆತ್ ನೋಟ್ಗಳಲ್ಲಿ ಇವೆ ಎನ್ನಲಾಗಿದೆ. ತಂದೆ ಶಂಕರ್ ಅನೈತಿಕ ಸಂಬಂಧದ ಬಗ್ಗೆ ಪುತ್ರ ಮಧುಸಾಗರ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು, ತಂದೆಯ ದೌರ್ಜನ್ಯದ ದಾಖಲೆಗಳನ್ನು ಮಕ್ಕಳು ಇಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅನೈತಿಕ ಸಂಬಂಧವೇ ಫ್ಯಾಮಿಲಿ ಆತ್ಮಹತ್ಯೆಗೆ ಕಾರಣವಾಯಿತಾ ಅನ್ನೋ ಅನುಮಾನ ಮೂಡಿದೆ. ಅಲ್ಲದೆ ಹಲಗೆರೆ ಶಂಕರ್ ಮಹಿಳಾ ಮತ್ತು ಮಕ್ಕಳ ಪೀಡಕನಾಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಕುಟುಂಬದ ಐವರ ಸಾವಿಗೆ ಶಂಕರ್ ಕಿರುಕುಳ ಕಾರಣನ ಅನ್ನೋ ಅನುಮಾನ ವ್ಯಕ್ತವಾಗಿದ್ದು, ಶಂಕರ್ ಕಿರುಕುಳ ರಹಸ್ಯ ಮಗನ ಲ್ಯಾಪ್ಟಾಪ್ನಲ್ಲಿದೆ ಎನ್ನಲಾಗ್ತಿದೆ. ತಂದೆ ದೌರ್ಜನ್ಯಗಳ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ಇದೆ ಅಂತ ಡೆತ್ ನೋಟ್ನಲ್ಲಿ ಮಧುಸಾಗರ್ ಉಲ್ಲೇಖ ಮಾಡಿದ್ದು, ಮನೆಯಲ್ಲಿದ್ದ 3 ಲ್ಯಾಪ್ಟಾಪ್ 4 ಮೊಬೈಲ್ಗಳನ್ನು ಬ್ಯಾಡ್ರಹಳ್ಳಿ ಪೊಲೀಸರು ಪಂಚನಾಮೆ ವೇಳೆ ವಶಕ್ಕೆ ಪಡೆದಿದ್ದಾರೆ. ಶಂಕರ್ ವಿರುದ್ಧ ಡೆತ್ ನೋಟ್ನಲ್ಲಿ ಹೆಣ್ಣು ಮಕ್ಕಳು ಆರೋಪ ಮಾಡಿದ್ದಾರೆ. ನಮಗೆ ತವರು ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಅತ್ತ ಗಂಡರ ಮನೆಯಲ್ಲೂ ನೆಮ್ಮದಿ ಇರಲಿಲ್ಲ, ಹೀಗಾಗಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದೇವೆ ಅಂತ ಡೆತ್ ನೋಟ್ನಲ್ಲಿ ಸಿಂಧು ಮತ್ತು ಸಿಂಚನಾ ಉಲ್ಲೇಖಿಸಿದ್ದಾರೆ. 3-4 ಪುಟಗಳ ಸುದೀರ್ಘ ಡೆತ್ ನೋಟ್ ಅನ್ನು ಪುತ್ರಿಯರು ಬರೆದಿದ್ದು, ಇವು ಒಂದೇ ಹೆಡ್ಡಿಂಗ್ನಲ್ಲಿವೆ ಎನ್ನಲಾಗಿದೆ. ಇನ್ನು ಅವರು ನೇಣಿಗೆ ಶರಣಾದ ಸ್ಥಳಗಳಲ್ಲಿಯೇ ಡೆತ್ ನೋಟ್ ಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. ಐವರ ಆತ್ಮಹತ್ಯೆ ಕೇಸ್ಗೆ ಕ್ಷಣಕ್ಕೊಂದು ರೋಚಕ ಟ್ವಿಸ್ಟ್ ಸಿಕ್ತಿರುವ ನಡುವೆ ಶಂಕರ್ ಆರೋಪ ಸತ್ಯವೋ, ಮಕ್ಕಳ ಆರೋಪ ಸತ್ಯವೋ ಎನ್ನುವ ಹೊಸ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಪತ್ನಿ ಮಕ್ಕಳ ವಿರುದ್ಧವೇ ಶಂಕರ್ ಆರೋಪ ಮಾಡಿದ್ದಾರೆ. ಈಗ ಡೆತ್ ನೋಟ್ ಪತ್ತೆಯಾಗ್ತಿದ್ದಂತೆ ಕೇಸ್ಗೆ ತಿರುವು ಸಿಕ್ಕಿದೆ. ಡೆತ್ ನೋಟ್ಗಳಲ್ಲಿ ತಂದೆ ವಿರುದ್ಧವೇ ಮಕ್ಕಳು ಆರೋಪಿಸಿರುವುದು ಸಾವಿನ ಪ್ರಕರಣದ ಹಿಂದೆ ಅನುಮಾನದ ಹುತ್ತಕ್ಕೆ ಕಾರಣವಾಗಿದೆ. ಪೊಲೀಸರ ಪಂಚನಾಮೆ ವೇಳೆ ಸಾವಿನ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ, ಕಂತೆ ನೋಟು ಪತ್ತೆಯಾಗಿದೆ. ಶಂಕರ್ ಮನೆಯಲ್ಲಿ 1 ಕೆಜಿ ಚಿನ್ನ, 10-12 ಲಕ್ಷ ರೂಪಾಯಿ ಪತ್ತೆಯಾಗಿದ್ದು, ಮಡಚಿದ ರೀತಿಯಲ್ಲಿ ನೋಟುಗಳು ಬಿದ್ದಿರುವ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸ್ಥಳಕ್ಕೆ ಅಕ್ಕಸಾಲಿಗರನ್ನ ಪೊಲೀಸರು ಕರೆಸಿದ್ದು, ಅವರಿಂದ ಬಂಗಾರದ ಪರಿಶೀಲನೆ ನಡೆಸಲಾಗಿದೆ. ಮನೆಯಲ್ಲಿ ಇಷ್ಟೊಂದು ಪ್ರಮಾಣದ ಚಿನ್ನಾಭರಣ ಮತ್ತು ನಗದು ಪತ್ತೆಯಾದ ಹಿನ್ನೆಲೆ ಶಂಕರ್ಗೆ ಹೊಸ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಶಂಕರ್ ಆಸ್ತಿಪಾಸ್ತಿ ಬಗ್ಗೆ ತನಿಖೆಗಾಗಿ ಐಟಿಗೆ ಪತ್ರ ಬರೆಯಲು ಬ್ಯಾಡರಹಳ್ಳಿ ಪೊಲೀಸರು ಸಿದ್ಧತೆ ನಡೆಸಿದ್ದು, ಹಲಗೆರೆ ಶಂಕರ್ ಬಗ್ಗೆ ಪೊಲೀಸರಿಗೆ ಡೌಟ್ ಕಾಡ್ತಾ ಇದೆ ಎನ್ನಲಾಗಿದೆ. ಕೋಟಿ ಆಸ್ತಿ ಗಳಿಕೆ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. ಐವರು ಮೃತಪಟ್ಟ ಪ್ರಕರಣದಲ್ಲಿ ಪೊಲೀಸರಿಗೆ ಹಲವು ಸಂಶಯ ಕಾಡ್ತಾ ಇದೆ. 9 ತಿಂಗಳ ಮಗು ಕೊಲೆ ಮಾಡಿದ ಬಗ್ಗೆ ಅನುಮಾನ ಶುರುವಾಗಿದೆ. 9 ತಿಂಗಳ ಮಗುವನ್ನ ಕತ್ತು ಹಿಸುಕಿ ತಾಯಿಗೆ ಕೊಂದು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಮಗುವಿನ ಕೆನ್ನೆಯ ಮೂಳೆ ಮುರಿದಂತೆ ಗಾಯವಾಗಿರೋ ಗುರುತು ಪತ್ತೆಯಾಗಿದ್ದು, ಗಂಟಲ ಬಳಿ ಗಾಯಗಳಾಗಿವೆ. ಇದೆಲ್ಲದರ ಬಗ್ಗೆ ವೈದ್ಯರಿಂದ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮಹಿಳೆಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಸವಾರನಿಗೆ ಥಳಿಸಿದ್ಯಾರು? ಪೊಲೀಸ್ ಠಾಣೆ ಎದುರೇ ಯುವಕನಿಗೆ ಯುವತಿ ಗೂಸಾಗೊಟ್ಟಿದ್ದೇಕೆ? ಮೀಸಲಾತಿ ಕೊಟ್ಟರೆ ಸನ್ಮಾನ ಇಲ್ಲವೇ ಸತ್ಯಾಗ್ರಹ ಅಂತ ಎಚ್ಚರಿಕೆ ಕೊಟ್ಟಿದ್ದೇಕೆ ಶ್ರೀಗಳು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮಹಿಳೆಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಸವಾರನಿಗೆ ಥಳಿತ ಆರೋಪ ಪ್ರಕರಣ ಸಂಬಂಧ ಸುದ್ದಗುಂಟೆಪಾಳ್ಯ ಠಾಣೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ 12 ಗಂಟೆಯಲ್ಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಮಹೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಮಹಿಳೆ ಜೊತೆ ಪ್ರಯಾಣಿಸುತ್ತಿದ್ದ ಸವಾರನ ಮೇಲೆ ಹಲ್ಲೆ ಕೇಸ್ ಸಂಬಂಧ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿದ್ದು, ಕೃತ್ಯ ನಡೆದ ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನು ಬಂಧಿಸಲಾಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ಘಟನೆ ಸಂಬಂಧ ಸುದ್ದಗುಂಟೆಪಾಳ್ಯದಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಕೂಡ ಟ್ವೀಟ್ ಮಾಡಿದ್ದು, ಅನುಚಿತವಾಗಿ ವರ್ತಿಸಿದ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಇಬ್ಬರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೇ ಯುವಕನಿಗೆ ಯುವತಿ ಗೂಸ ನೀಡಿದ್ದಾಳೆ. ಕಲಬುರಗಿ ಗ್ರಾಮಾಂತರ ಠಾಣೆ ಮುಂದೆ ಇರ್ಫಾನ್ ಎಂಬಾತನಿಗೆ ಯುವತಿ ಥಳಿಸಿದ್ದಾಳೆ. ಬೇರೆ ಯುವಕನ ಜೊತೆ ಅಕ್ರಮ ಸಂಬಂಧ ಇದೆಯಂತ 5 ವರ್ಷಗಳಿಂದ ಪ್ರೀತಿಸಿದ ಯುವತಿಯನ್ನ ಇರ್ಫಾನ್ ಬೆಂಗಳೂರಿನಲ್ಲೇ ಬಿಟ್ಟು ಬಂದಿದ್ದ. ಹೀಗಾಗಿ ಇರ್ಫಾನ್ಗಾಗಿ ಬೆಂಗಳೂರಿನಿಂದ ಬಂದಿದ್ದ ಯುವತಿ ಮದುವೆ ಮಾಡಿಕೊಳ್ಳುವಂತೆ ಪಟ್ಟು ಹಿಡಿದಿದ್ಲು. ಮದುವೆ ಮಾಡಿಕೊಳ್ಳಲು ಹಿಂದೇಟು ಹಾಕಿದ್ರಿಂದ ಪೊಲೀಸ್ ಠಾಣೆ ಮುಂದೆಯೇ ಇರ್ಫಾನ್ಗೆ ಗೂಸ ಕೊಟ್ಟಿದ್ದಾಳೆ. ಯಡಿಯೂರಪ್ಪರಿಂದಲೇ ಮುರುಗೇಶ್ ನಿರಾಣಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಅಂತ ಜಯಮೃತ್ಯುಂಜಯ ಶ್ರೀಗಳು ಆರೋಪಿಸಿದ್ದಾರೆ. ಕೊಪ್ಪಳ ನಗರದಲ್ಲಿ ಮಾತನಾಡಿದ ಶ್ರೀಗಳು, ನಮ್ಮವರು ಮುಖ್ಯಮಂತ್ರಿ ಆಗ್ತಾರೆಂಬ ಅಪೇಕ್ಷೆ ಇತ್ತು. ಆದರೆ ಬಿಎಸ್ ಯಡಿಯೂರಪ್ಪರಿಂದಲೇ ನಿರಾಣಿಗೆ ಸಿಎಂ ಸ್ಥಾನ ತಪ್ಪಿದೆ ಅಂತ ಬಿಎಸ್ವೈ ವಿರುದ್ಧ ಜಯಮೃತ್ಯುಂಜಯ ಶ್ರೀಗಳು ಆರೋಪಿಸಿದ್ದಾರೆ. ಅಕ್ಟೋಬರ್ 1ರೊಳಗೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಘೋಷಿಸಲಿಲ್ಲದಿದ್ದರೆ ಮತ್ತೆ ಹೋರಾಟ ಮಾಡುವುದಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಅಕ್ಟೋಬರ್ 1ರಿಂದ ಸತ್ಯಾಗ್ರಹ ಆರಂಭಕ್ಕೆ ಸಮುದಾಯ ತೀರ್ಮಾನಿಸಿದೆ. ಬೆಂಗಳೂರಲ್ಲೇ ಹೋರಾಟ ಆರಂಭಿಸುವುದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಕೊಪ್ಪಳದಲ್ಲಿ ಶ್ರೀಗಳು ಹೇಳಿದ್ದಾರೆ. ಈ ಹಿಂದಿನ ಸಿಎಂ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರು. ಈಗ ಹಾಲಿ ಸಿಎಂ ಅಧಿವೇಶನದಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ಮೀಸಲಾತಿ ನೀಡಿದರೆ ಸನ್ಮಾನ, ಇಲ್ಲದಿದ್ದರೆ ಸತ್ಯಾಗ್ರಹ ಅಂತ ಶ್ರೀಗಳು ತಿಳಿಸಿದ್ದಾರೆ. ಬಿಜೆಪಿ ಒಂದು ನಾಟಕ ಕಂಪನಿ ಇದ್ದಂತೆ ಎಂದು ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿದೆ. ಆದರೆ ಚುನಾವಣೆ ವೇಳೆ ಮಾತ್ರ ದೇವಾಲಯಗಳ ಬಗ್ಗೆ ಮಾತನಾಡ್ತಾರೆ. ಚುನಾವಣೆ ಮುಗಿದ ಬಳಿಕ ಎಲ್ಲವನ್ನೂ ಕೈಬಿಡ್ತಾರೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ದೇವಾಲಯವನ್ನ ಒಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಉಡುಪಿ ನಗರದ ಪರ್ಕಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಗೆಟ್ಟಿದ್ದು, ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಹೆದ್ದಾರಿ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡದೆ ಸರ್ಕಾರ ಸತಾಯಿಸುತ್ತಿದೆ. ಕಳೆದ 4 ತಿಂಗಳಿಂದ ಭೂ ಸಂತ್ರಸ್ತರಿಗೆ ಹಣ ಪಾವತಿ ಮಾಡಿಲ್ಲ. ಜಿಲ್ಲಾಡಳಿತ ಹಾಗೂ ಸರ್ಕಾರದ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿ ಡೆಬಿಟ್ ಕಾರ್ಡ್ ಮಾಹಿತಿ ಪಡೆದು 99,999 ರೂಪಾಯಿ ವಂಚನೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಗುಜ್ರಿ ವ್ಯಾಪಾರಿ ಬಶೀರ್ ಅಹಮದ್ಗೆ ವಂಚನೆ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನಲ್ಲಿ ಡೆಬಿಟ್ ಕಾರ್ಡ್ ಮಾಡಿಸಿಕೊಡುವುದಾಗಿ ನಂಬಿಸಿ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಿಂದ ಹಣ ಡ್ರಾ ಮಾಡಿದ್ದಾರೆ. ಮೊಬೈಲ್ಗೆ ಕರೆ ಮಾಡಿ ಡೆಬಿಟ್ ಕಾರ್ಡ್ ಮಾಹಿತಿ ಪಡೆದ ವಂಚಕರು ಮೊದಲು 49,999 ಮತ್ತೊಮ್ಮೆ 50,000 ಹಣವನ್ನ ಡ್ರಾ ಮಾಡಿದ್ದಾರೆ. ಮೈಸೂರಿನ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿಯಲ್ಲಿ ಚಾಲಕನೊಬ್ಬ ಕ್ಯಾಂಟರ್ನ ಅಡ್ಡಾದಿಡ್ಡಿ ಚಾಲನೆ ಮಾಡಿದ್ದು ಸುಮಾರು 4 ಕಿಲೋಮೀಟರ್ ದೂರಕ್ಕೆ ಬ್ಯಾರಿಕೇಡ್ ಎಳೆದೊಯ್ದಿದ್ದಾನೆ. ಮುಳ್ಳಿಕಟ್ಟೆ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಳವಡಿಸಿದ ಬ್ಯಾರಿಕೇಡ್ ಎಳೆದೊಯ್ದಿದ್ದು ಅರಾಟಿ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆದಿದ್ದಾನೆ. ಕೊನೆಗೆ ರಿಕ್ಷಾ ಚಾಲಕರು ಹೆಮ್ಮಾಡಿಯ WFK ಬಳಿ ಕಂಟೈನರ್ ಗಾಜಿಗೆ ಕಲ್ಲೆಸೆದು ನಿಲ್ಲಿಸಿದ್ದಾರೆ. ಚಾಲಕನನ್ನ ಕೆಳಗಿಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಬಿಎಸ್ವೈರಿಂದ ಆಪರೇಷನ್ ಹಸ್ತದ ಬಾಂಬ್. ಡಿಕೆಶಿ ಸಂಪರ್ಕ ಮಾಡಿದ ಇಬ್ಬರು ಬಿಜೆಪಿ ಶಾಸಕರು ಯಾರು? ಮುಖಂಡರಿಗೆ ಯಡಿಯೂರಪ್ಪ ಮಾಡಿದ ಎಚ್ಚರಿಕೆ ಪಾಠ ಏನು? ನೋಡೋಣ ಕಮಲಾಕಾರಿಣಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದಾವಣಗೆರೆಯಲ್ಲಿ ನಡೆಯುತ್ತಿರೋ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನಮ್ಮ ಶಾಸಕರನ್ನ ಸಂಪರ್ಕಿಸಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗಾಗಲೇ ಒಂದಿಬ್ಬರು ಶಾಸಕರನ್ನ ಡಿಕೆಶಿ ಸಂಪರ್ಕಿಸಿದ್ದಾರೆ. ಆದರೆ ಯಾರೂ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೂ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಸ್ಫೋಟಕ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಡಿಕೆಶಿ ಸಂಪರ್ಕ ಮಾಡಿರೋ ಆ ಇಬ್ಬರು ಶಾಸಕರು ಯಾರು ಅನ್ನೋ ಪ್ರಶ್ನೆ ಗೆದ್ದಿದೆ. ಅಲ್ಲದೆ ರಿವರ್ಸ್ ಆಪರೇಷನ್ ಕಮಲ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಅಂತಾನೂ ಹೇಳಲಾಗ್ತಿದೆ. ಅಲ್ಲದೆ ಸೈಲೆಂಟ್ ಆಗಿ ಆಪರೇಷನ್ ಕಾಂಗ್ರೆಸ್ ನಡೀತಿದ್ಯಾ ಅನ್ನೋ ಗುಮಾನಿಯೂ ಮೂಡಿದೆ. ಡಿಕೆಶಿ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗಿದ್ದಾರೆ ಎಂದಿದ್ದ ಬಿಎಸ್ವೈ ಹೇಳಿಕೆ ಬೆನ್ನಲ್ಲೇ ಸಚಿವ ಆರ್ ಅಶೋಕ್ ಹೊಸ ಮಾತು ಆಡಿದ್ದಾರೆ. ಬಿಜೆಪಿಗೆ ಬೇರೆ ಪಕ್ಷದ ಮುಖಂಡರು ಸೇರ್ಪಡೆಯಾಗಲಿದ್ದಾರೆ. ಕೇಂದ್ರಕ್ಕೆ ಸೇರ್ಪಡೆಯಾಗುವವರ ಮುಖಂಡರ ಪಟ್ಟಿಯನ್ನ ಕಳುಹಿಸಲಾಗಿದೆ ಅಂತ ದಾವಣಗೆರೆಯಲ್ಲಿ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ಪಕ್ಷಕ್ಕೆ ಸೇರ್ಪಡೆ ಆಗುವವರ ಪಟ್ಟಿಯನ್ನ ಕೇಂದ್ರಕ್ಕೆ ರವಾನಿಸಲಾಗಿದ್ದು 1 ತಿಂಗಳಲ್ಲಿ ಕೆಲ ಮಹತ್ವದ ಬದಲಾವಣೆ ಆಗಲಿದೆ ಅಂತಲೂ ಸಚಿವ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನವರು ಬಿಜೆಪಿ ಶಾಸಕರನ್ನ ಸೆಳೆದಿದ್ದಾರೆ ಅಂತ ಹೇಳಿದ್ದ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ ಬಗ್ಗೆ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಶಾಸಕರನ್ನ ಸೆಳೆಯಲಾಗ್ತಿದೆ ಅಂತ ಬಿಎಸ್ವೈ ಹೇಳಿದಾರೆಯೇ ಹೊರತು ಒಬ್ಬರು ಇಬ್ಬರು ಅಂತ ಹೇಳಿಲ್ಲ. ಯುದ್ಧಕ್ಕೆ ಹೋಗುವಾಗ ವೈರಿಗಳು ವೀಕ್ ಆಗಿದ್ದಾರೆ ಅಂತ ಅಂದುಕೊಳ್ಳಬಾರದು. ಎದುರಾಳಿಗಳು ಪ್ರಬಲವಾಗಿದ್ದಾರೆ ಎಂದುಕೊಂಡಾಗಲೇ ಯುದ್ಧ ಗೆದ್ದು ಬರಲು ಸಾಧ್ಯ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಡೆಯುತ್ತಿರೋ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಖಂಡರಿಗೆ ಮಾಜಿ ಸಿಎಂ ಬಿಎಸ್ವೈ ಎಚ್ಚರಿಕೆ ಪಾಠ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೆಸರಳಿ ಲೋಕಸಭೆ ಚುನಾವಣೆ ಗೆಲ್ಲುವುದು ಸುಲಭ. ಆದ್ರೀಗ ರಾಜ್ಯದ ಕೆಲಸಗಳ ಆಧಾರದ ಮೇಲೆ ಚುನಾವಣೆ ಎದುರಿಸಬೇಕಾಗಿದೆ. ಹಾನಗಲ್ ಸಿಂದಗಿ ಬೈ ಎಲೆಕ್ಷನ್ ನಲ್ಲಿ ಶ್ರಮ ಹಾಕಬೇಕಿದೆ ಅಂತಾನೂ ಬಿಎಸ್ವೈ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುಂದುವರೆದು ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ನಮಗೆ ಲೋಕಸಭಾ ಚುನಾವಣೆ ಕಷ್ಟ ಅಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದು ಕೂತಿದೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ಸಂಘಟನೆ ವಿಷಯದಲ್ಲಿ ಶ್ರಮ, ಪ್ರಾಮಾಣಿಕ ಪ್ರಯತ್ನದ ಅಗತ್ಯವಿದೆ ಅಂತಾನೂ ಬಿಎಸ್ವೈ ಹೇಳಿದ್ದು, ಪರೋಕ್ಷವಾಗಿ ವಿಧಾನಸಭೆ ಚುನಾವಣೆ ಗೆಲ್ಲುವುದು ಸುಲಭ ಅಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ನಾವು ಯಾವುದೋ ಭ್ರಮೆಯಲ್ಲಿ ಇರೋದು ಬೇಡ ಅಂತಾನೂ ಲೀಡರ್ಸ್ಗೆ ಮತ್ತು ಕಾರ್ಯಕರ್ತರಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಬಿಎಸ್ವೈ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಪಕ್ಷವು ಸ್ಥಾನಮಾನ ನೀಡಿದೆ. ಬಿಎಸ್ವೈ ಹಿರಿಯರಿದ್ದು ಪಕ್ಷಕ್ಕೆ ಅವರು ನಿರಂತರವಾಗಿ ಮಾರ್ಗದರ್ಶಕರಾಗಲಿ, ಪಕ್ಷಕ್ಕೆ ಸಲಹೆ ಸೂಚನೆ ನೀಡಲಿ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಕಟ್ಟಬೇಕಾಗಿದೆ ಅಂತಲೂ ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮಂತ್ರಿ ಸ್ಥಾನ ಕೇಳಲ್ಲ, ಯಾರ ಕಾಲಿಗೂ ಬೀಳಲ್ಲ, ಮಠಾಧೀಶರ ಕಾಲಿಗೆ ಬಿದ್ದು ಸಚಿವ ಸ್ಥಾನ ತೆಗೆದುಕೊಳ್ಳುವುದು ನನ್ನ ರಕ್ತದಲ್ಲಿ ಬಂದಿಲ್ಲ ಅಂತಲೂ ಯತ್ನಾಳ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯಿಂದ ಬೆಳಗಾವಿಯ ಜಾರಕಿಹೊಳಿ ಬ್ರದರ್ಸ್ ಅಂತರ ಕಾಯ್ದುಕೊಂಡಿದ್ರು. ಅಲ್ಲದೆ ಶಾಸಕರಾದ ಶಿವನಗೌಡ ನಾಯಕ್, ಎಸ್ಎ ರಾಮದಾಸ್ ಕೂಡ ಗೈರಾಗಿದ್ರು. ಆ ಮೂಲಕ ಕಮಲ ಪಾಳಯದಲ್ಲಿ ಅಸಮಾಧಾನ ಬೇಗುದಿ ಶಮನವಾಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದ್ದು, ನಾಯಕರ ಮಧ್ಯೆ ತಿಕ್ಕಾಟ ಇರುವುದು ಬಯಲಾಗಿದೆ. ಸಿಡಿ ಕೇಸ್ ಬಳಿಕ ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಅಧಿಕಾರದ ಹಗಲು ಕನಸು ಕಾಣ್ತಿದೆ ಅಂತ ದಾವಣಗೆರೆಯಲ್ಲಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರೋದನ್ನ ಒಪ್ತೇವೆ, ಆದರೆ ಬೆಲೆ ಹೆಚ್ಚಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಸುಳ್ಳು ಪ್ರಚಾರ ಮಾಡ್ತಿದ್ದು, ಸಿದ್ದರಾಮಯ್ಯ ಪುಕ್ಕಟೆ ಪ್ರಚಾರ ಪಡೆದು ಹೀರೋ ಆಗ್ತಿದ್ದಾರೆ ಅಂತ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗಲಿದೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತಾನೂ ಶ್ರೀರಾಮುಲು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸವಾರನ ಪ್ರಾಣವನ್ನೇ ತೆಗೆದಿದ್ದೇಕೆ ಜಲಮಂಡಳಿ ಕಾಮಗಾರಿ, ಮಗನನ್ನೇ ಪಾಪಿ ತಂದೆ ಕೊಲೆ ಮಾಡಿದ್ದೇಕೆ, ಆನೆ ಪ್ರತ್ಯಕ್ಷವಾಗಿ ಸ್ಥಳೀಯರಲ್ಲಿ ಭೀತಿ ಸೃಷ್ಟಿಸಿದೆಲ್ಲಿ, ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಳಗಾವಿಯಲ್ಲಿ ಬೋರ್ವೆಲ್ಗೆ ಹಾಕಿ ಮಗುವನ್ನೇ ಕೊಂದ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪತ್ನಿಯ ಮೇಲೆ ಸಂಶಯ ಪಟ್ಟು ಮಗನನ್ನೇ ಪಾಪಿ ತಂದೆ ಹತ್ಯೆ ಮಾಡಿದ್ನ ಅನ್ನೋ ಸಂಶಯ ವ್ಯಕ್ತವಾಗಿದೆ. ತಂದೆ ಸಿದ್ದಪ್ಪ ಮಗು ನನ್ನದಲ್ಲ ಅಂತ ಪದೇ ಪದೇ ಕಿರಿಕ್ ಮಾಡ್ತಿದ್ನಂತೆ. ಇದೇ ವಿಚಾರವಾಗಿ ಕುಟುಂಬಸ್ಥರು, ಗ್ರಾಮದ ಮುಖಂಡರು ಹಲವು ಬಾರಿ ರಾಜ್ಯ ಪಂಚಾಯಿತಿ ಕೂಡ ನಡೆಸಿದ್ರಂತೆ. ಆದರೂ ಸುಧಾರಿಸಿಕೊಳ್ಳದ ಸಿದ್ದಪ್ಪ ಮಗನನ್ನೇ ಕೊಂದು ಮುಗಿಸಿದ್ದಾನೆ. ತಂದೆಯ ಮಗುವನ್ನ ಕೊಂದಿದ್ದು ಮಗುವನ್ನ ನೆನೆದು ತಾಯಿ, ಕುಟುಂಬಸ್ಥರು ಗೋಳಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆಲಕನೂರು ಗ್ರಾಮದಲ್ಲಿ ಆ ಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆಗಡುಕ ಸಿದ್ದಪ್ಪನ ವಿರುದ್ಧ ಅತ್ತೆ ಸರಸ್ವತಿ ಹಿಡಿಶಾಪ ಹಾಕ್ತಿದ್ದಾರೆ. ಮದುವೆಯಾದ ಬಳಿಕ ಮಗಳ ಮೇಲೆ ಸಂಶಯ ಪಡ್ತಿದ್ದ. ತನಗೆ ಸಾಕಲು ಆಗದಿದ್ರೆ ಮಗುವನ್ನ ನಾನ್ ಸಾಕ್ತಿದ್ದೆ. ಸೋದರಳಿಯ ಅಂತ ಮಗಳನ್ನ ಮದುವೆ ಮಾಡಿಕೊಟ್ಟೆ. ಪಾಪಿ ಸಿದ್ದಪ್ಪ ಮಗಳ ಬಾಳು ಹಾಳ್ ಮಾಡ್ದ ಅಂತ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದದ ಅಮರಾವತಿ ರಸ್ತೆಯಲ್ಲಿ ಆಟೋವೊಂದು ಸಿಲುಕಿ ಸವಾರರು ಪರದಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ 50ರ ಅಂಡರ್ ಪಾಸ್ನಲ್ಲಿ ಗುಂಡಿ ಬಿದ್ದಿದ್ದು ರಸ್ತೆ ಕೆರೆಯಂತೆ ಮಾರ್ಪಟ್ಟಿತ್ತು. ತಗ್ಗುಬಿದ್ದ ರಸ್ತೆಯಲ್ಲಿ ಆಟೋ ಸಿಲುಕಿದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಹೀಗಾಗಿ ರಸ್ತೆ ದುರಸ್ತಿಗೊಳಿಸಿ ಅಂತ ಜನ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಪುರದ ಸಮೀಪದ ಆನೆಯೊಂದು ಪ್ರತ್ಯಕ್ಷವಾಗಿ ಸ್ಥಳೀಯರಲ್ಲಿ ಭೀತಿ ಮೂಡಿಸಿತ್ತು. ಗ್ರಾಮದ ಬಳಿ ಜಮೀನು, ತೋಟದಲ್ಲಿ ಆನೆ ಓಡಾಡ್ತಿದ್ದು ಗಾಬರಿಯಾದ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇದಕ್ಕಿದ್ದ ಹಾಗೆ ಕಾಣಿಸಿದ ಆನೆ ನೋಡಲು ಜನ ಜಮಾಯಿಸಿದ್ರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಗಜಪಡೆಗೆ ಇಂದಿನಿಂದ ತಾಲೀಮು ಶುರುವಾಗಿದೆ. ಮೈಸೂರು ಅರಮನೆ ಆವರಣದಲ್ಲಿ ಇರುವ ಗಜಪಡೆಗೆ ಮೊದಲ ಹಂತದಲ್ಲಿ ಅರಮನೆ ಆವರಣದಲ್ಲಿ ತಾಲೀಮು ಮಾಡಿಸಲಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳು ಗಾಂಭೀರ್ಯದ ನಡಿಗೆ ಹಾಕಿವೆ. ಅಶ್ವತ್ಥಾಮ, ಧನಂಜಯ, ಗೋಪಾಲಸ್ವಾಮಿ, ವಿಕ್ರಮ, ಚೈತ್ರ, ಲಕ್ಷ್ಮಿ ಹಾಗೂ ಕಾವೇರಿ ಆನೆಗಳು ತಾಲೀಮು ನಡೆಸಿವೆ. ರೆಸಾರ್ಟ್ ಮಧ್ಯೆ ಮತ್ತಿನಲ್ಲಿ ತೇಲುತ್ತಿದ್ದವರಿಗೆ ಪೊಲೀಸರಿಂದ ಶಾಕ್. ಅವಿತು ಕುಳಿತು ಎದ್ನೋ ಬಿದ್ನೋ ಅಂತ ಓಡಿದ್ರು ಬಿಡದ ಖಾಕಿ. ನೋಡೋಣ ರೇವ್ ಪಾರ್ಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇವ್ ಪಾರ್ಟಿ ನಡೆದ ಸ್ಥಳದಲ್ಲಿದ್ದ ಐಷಾರಾಮಿ ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದು, ಹೈಫೈ ಮಂದಿ ನಶೆ ಏರಿಸಿಕೊಂಡು ಕುಣಿಯುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಆನೇಕಲ್ ಪೊಲೀಸರು 7 ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ರೇವ್ ಪಾರ್ಟಿ ಸ್ಥಳದಲ್ಲಿದ್ದ 16 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ರೇವ್ ಪಾರ್ಟಿ ಮಾಡುತ್ತಿದ್ದವರ ಹಿನ್ನೆಲೆಯನ್ನ ಆನೇಕಲ್ ಪೊಲೀಸರು ಕೆದಕ್ತಿದ್ದಾರೆ. ವಿಚಾರಣೆಗೆ ರೆಸಾರ್ಟ್ನ ಕಡೆಯಿಂದ 2 ಠಾಣೆಗೆ ಹಾಜರಾಗಿದ್ರು. ಆರೋಪಿಗಳು ಏನೆಲ್ಲ ಕೆಲಸ ಮಾಡ್ತಿದ್ರು, ಪಾರ್ಟಿಯಲ್ಲಿ ಯಾರ್ಯಾರು ಏನೇನ್ ಖರೀದಿ ಮಾಡಿದ್ದಾರೆ, ಯಾವ್ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆಯೋಜಕರ ಖಾತೆಗೆ ಕಳಿಸಿದ ಹಣದ ಬಗ್ಗೆಯೂ ತನಿಖೆ ಮಾಡ್ತಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳ ಖತರ್ನಾಕ್ ಐಡಿಯಾ ಬಯಲಾಗಿದ್ದು, ನಶೆ ಪಾರ್ಟಿಗೆ ಗ್ರಾಹಕರನ್ನ ಸೆಳೆಯುತ್ತಿದ್ದದ್ದು ಹೇಗೆ, ಮತ್ತಿನಲ್ಲಿ ಮಿಂದೇಳಲು ಎಲ್ಲ ಒಗ್ಗೂಡುತ್ತಿದ್ದದ್ದು ಎಲ್ಲಿ ಅನ್ನೋದು ಬಹಿರಂಗವಾಗಿದೆ. ರೇವ್ ಪಾರ್ಟಿ ನಡೆಸುವ ಡ್ರಗ್ ಪೆಡ್ಲರ್ಸ್ ಡಾರ್ಕ್ ವೆಬ್ ಮೂಲಕ ಗ್ರಾಹಕರನ್ನು ಸೆಳೆಯುತ್ತಿದ್ರು. ಡಾರ್ಕ್ ವೆಬ್ ಆಪ್ ಮೂಲಕ ರೇವ್ ಪಾರ್ಟಿ ಆಯೋಜನೆ ಮಾಡಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಗ್ರೂಪ್ ಮಾಡ್ತಿದ್ರು. ಪ್ರತಿ ತಿಂಗಳು ವಾರಾಂತ್ಯದಲ್ಲಿ ಡಿಫರೆಂಟ್ ಥೀಮ್ನಲ್ಲಿ ಪಾರ್ಟಿ ಆಯೋಜಿಸುತ್ತಿದ್ದ ಡ್ರಗ್ ಪೆಡ್ಲರ್ಗಳು ಸೋಷಿಯಲ್ ಮೀಡಿಯಾ ಬಳಸಿ ಗ್ರಾಹಕರಿಗೆ ಮಾಹಿತಿ ನೀಡುತ್ತಿದ್ರು. ವೆಬ್ ಪೋರ್ಟಲ್ ಮೂಲಕ ಪಾರ್ಟಿ ಜಾಗ ಏನೇನಿರುತ್ತೆ ಅನ್ನೋದರ ಫುಲ್ ಡೀಟೇಲ್ಸ್ ಕೊಡ್ತಿದ್ರು. ಪೋರ್ಟಲ್ ಒಳಗಡೆ ಮಾಹಿತಿ ತುಂಬಿದ ನಂತರ ಸ್ಕ್ಯಾನರ್ ಹಂಚಿಕೆ ಮಾಡಿ ಹ್ಯಾಂಡ್ ಮೇಡ್ ಸ್ಕ್ಯಾನರ್ ಬಳಸಿ ಲೊಕೇಶನ್ ಬಗ್ಗೆ ಮಾಹಿತಿ ಕೊಡ್ತಿದ್ರು. ನಿನ್ನೆ ನಡೆದ ರೇವ್ ಪಾರ್ಟಿ ಕೂಡ ಇದೇ ಮ್ಯಾನ್ಯುವಲ್ನಲ್ಲಿ ನಡೆದಿದೆ. ಆನೇಕಲ್ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ರೇವ್ ಪಾರ್ಟಿ ಸಂಬಂಧ ಆನೇಕಲ್ ಡಿವೈಎಸ್ಪಿ ಮಲ್ಲೇಶ್ ಪ್ರತಿಕ್ರಿಯೆ ನೀಡಿತ್ತು. ಈವರೆಗೆ 37 ಜನರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ರೇವ್ ಪಾರ್ಟಿ ಬಗ್ಗೆ ರಾತ್ರಿ ಮಾಹಿತಿ ಸಿಕ್ಕಿದ್ದು ಸ್ಥಳಕ್ಕೆ ಹೋಗಿ 15 ಜನರನ್ನ ಬಂಧಿಸಲಾಗಿತ್ತು. ಆದರೆ ರಾತ್ರಿ ಕತ್ತಲಲ್ಲಿ ಕೆಲವರು ಓಡಿ ಹೋಗಿ ತಪ್ಪಿಸಿಕೊಂಡಿದ್ರು. ಇಂದು ಬೆಳಗ್ಗೆ ಕಾರ್ಯಾಚರಣೆ ಮುಂದುವರಿಸಿ ಒಟ್ಟು 37 ಜನರನ್ನ ಬಂಧಿಸಲಾಗಿದೆ ಎಂದು ಡಿವೈಎಸ್ಪಿ ಮಲ್ಲೇಶ್ ತಿಳಿಸಿದ್ದಾರೆ.
ನಶೆ ಏರಿಸಿಕೊಂಡು ರೆಸಾರ್ಟ್ನಲ್ಲಿ ಕುಣಿಯುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದು, ಬಂಧಿತರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು, MBA ಪದವಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅಂತ ಡಿವೈಎಸ್ಪಿ ಮಲ್ಲೇಶ್ ಹೇಳಿದ್ದಾರೆ. ಆಶಿಕ್ ಗೌಡ, ಪ್ರಣವ್ ಎಂಬವರು ಪಾರ್ಟಿ ಆಯೋಜನೆ ಮಾಡಿ 1,200 ರೂಪಾಯಿ ನಿಗದಿ ಮಾಡಲಾಗಿತ್ತು. ಪೊಲೀಸರ ದಾಳಿ ವೇಳೆ ಗಾಂಜಾ, ಅಫೀಮು ಪತ್ತೆಯಾಗಿಲ್ಲ. ಬೆಂಗಳೂರಿನ ವಿವಿಧ ಭಾಗಗಳಿಂದ ಪಾರ್ಟಿಗೆ ಬಂದಿದ್ರು ಎಂದು ಡಿವೈಎಸ್ಪಿ ಮಲ್ಲೇಶ್ ಹೇಳಿದ್ದಾರೆ.